ಮಾರ್ಚ್ 14ರಂದು ಕಾಂಗ್ರೆಸ್ ಪಕ್ಷದ ಚುನಾವಣಾ ಸಮಿತಿ ಸಭೆ ನಡೆಯಲಿದ್ದು ದೆಹಲಿಯ ಸೋನಿಯಾ ಗಾಂಧಿ ನಿವಾಸದಲ್ಲಿ ಸಭೆ ನಡೆಯಲಿದೆ. ಕಾಂಗ್ರೆಸ್ ಪಕ್ಷದ ಕೇಂದ್ರ ಚುನಾವಣಾ ಸಮಿತಿಯ ಸಭೆ ಇದು. ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿ ಹೆಸರನ್ನ ಬಿಡುಗಡೆ ಮಾಡುವಂತಹ ಸಮಿತಿ ಸುಮಾರು 150 ಅಭ್ಯರ್ಥಿಗಳ ಹೆಸರನ್ನ ಘೋಷಿಸುವಂತಹ ನಿರೀಕ್ಷೆ ಇದೆ. ಇನ್ನು ಚುನಾವಣೆ ಅನೌನ್ಸ್ ಆಯಿತು. ಈಗ ಆದಷ್ಟು ಬೇಗ ಅಭ್ಯರ್ಥಿಗಳ ಹೆಸರನ್ನ ಘೋಷಣೆ ಮಾಡಬೇಕಾದಂತಹ ಅನಿವಾರ್ಯತೆ ಈಗ ಎಲ್ಲಾ ಪಕ್ಷಗಳಿಗೂ ಕೂಡ. ಮಾರ್ಚ್ 14ರಂದು ಕಾಂಗ್ರೆಸ್ ಪಕ್ಷದ ಚುನಾವಣಾ ಸಮಿತಿಯ ಸಭೆ ನಡೆಯಲಿದ್ದು ಈ ಸಂದರ್ಭ ಅಭ್ಯರ್ಥಿಗಳ ಹೆಸರು ಘೋಷಣೆಯಾಗುವ ನಿರೀಕ್ಷೆ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್. ಅಂತೂ ಇಂತೂ ಚುನಾವಣೆಯ ಡೇಟ್ ಕೂಡ ಅನೌನ್ಸ್ ಆಯಿತು. ಇನ್ನೇನಿದ್ರು ಕೂಡ ಈಗ ಅಭ್ಯರ್ಥಿಗಳ ಹೆಸರು ಘೋಷಣೆ ಆಗಬೇಕು, ಮುಂದಿನ ಕೆಲಸ ಆಗಬೇಕು ಚುನಾವಣೆಗೆ ಸಂಬಂಧಪಟ್ಟಂತೆ. ಹೀಗಾಗಿ ಕಾಂಗ್ರೆಸ್ನ ಸಭೆ ಯಾವಾಗ ನಡೆಯಲಿದೆ ಮತ್ತೆ ಈ ಒಂದು ಸಭೆಯ ಮೇಲೆ ನಿರೀಕ್ಷೆ ಏನಿದೆ? ಸುಕನ್ಯಾ, ಈಗಾಗಲೇ ಕಾಂಗ್ರೆಸ್ ಪಕ್ಷ ಕೂಡ ಸುಮಾರು 15 ಅಭ್ಯರ್ಥಿಗಳ ಹೆಸರನ್ನ ಪ್ರಕಟಿಸಿದೆ. ಉತ್ತರ ಪ್ರದೇಶದ 11, ಗುಜರಾತ್ನ 4 ಅಭ್ಯರ್ಥಿಗಳ ಹೆಸರನ್ನ ಪ್ರಕಟಿಸಿದೆ. ಆದ್ರೀಗ ಮೊದಲ ಮತ್ತು ಎರಡನೇ ಹಂತದಲ್ಲಿ ಚುನಾವಣೆ ನಡೆಯುವಂತಹ ಕ್ಷೇತ್ರಗಳಿಗೆ ಕಾಂಗ್ರೆಸ್ ಈಗ ಅಭ್ಯರ್ಥಿಗಳ ಪಟ್ಟಿಯನ್ನು ಪ್ರಕಟಿಸಲಿಕ್ಕಾಗೇನೆ ಈ ತಿಂಗಳ 14ನೇ ತಾರೀಕು ಅಂದ್ರೆ ನಾಡಿದ್ದು ಕಾಂಗ್ರೆಸ್ನ ಕೇಂದ್ರ ಚುನಾವಣಾ ಸಮಿತಿ ಸಭೆಯನ್ನ ಸೋನಿಯಾ ಗಾಂಧಿ ಅವರ ನಿವಾಸದಲ್ಲಿ ನಡೆಸ್ತಾ ಇದೆ. ಈ ಸಭೆಯಲ್ಲಿ 2 ಹಂತದಲ್ಲಿ ನಡೆಯುವಂತಹ ಕ್ಷೇತ್ರಗಳ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ಅಧಿಕೃತವಾಗಿ ಪ್ರಕಟಿಸುತ್ತೆ. ಇದರಲ್ಲೇನೆ ಕರ್ನಾಟಕದ ಸುಮಾರು 14 ಕ್ಷೇತ್ರಗಳ ಅಭ್ಯರ್ಥಿಗಳ ಹೆಸರನ್ನು ಕೂಡ ಪ್ರಕಟಿಸುವಂತಹ ನಿರೀಕ್ಷೆ ಇದೆ ಸುಕನ್ಯಾ. ಅಂದ್ರೆ ಎಲ್ಲ ಅಭ್ಯರ್ಥಿಗಳನ್ನ ಒಂದೇ ಬಾರಿ ಘೋಷಣೆ ಮಾಡುವಂತಹ ನಿರೀಕ್ಷೆ ಇದೆ ಚಂದ್ರಮೋಹನ್, ಅಥವಾ ಇನ್ನೊಂದು ಸುತ್ತಿನ ಸಭೆ ನಡೆಸಬೇಕಾಗಬಹುದಾ, ಹೇಗೆ? ಸುಕನ್ಯಾ, ಈಗ ಮೊದಲ ಹಂತದಲ್ಲಿ ಸುಮಾರು 90 ಕ್ಷೇತ್ರಗಳಿಗೆ ಲೋಕಸಭಾ ಚುನಾವಣೆ ನಡೆಯಲಿದೆ. ಎರಡನೇ ಹಂತದಲ್ಲೂ ಕೂಡ 60ರಿಂದ 70 ಕ್ಷೇತ್ರಗಳಿಗೆ ಲೋಕಸಭಾ ಚುನಾವಣೆ ನಡೆಯಲಿದೆ. ಹೀಗಾಗಿ ಈಗ ಮೊದಲ 2 ಹಂತದಲ್ಲಿ ನಡೆಯುವಂತಹ ಕ್ಷೇತ್ರಗಳಿಗೆ ಸುಮಾರು 150ರಿಂದ 160 ಮಂದಿ ಅಭ್ಯರ್ಥಿಗಳನ್ನು ಕೂಡ ಒಂದೇ ಬಾರಿ ಈಗ ಕಾಂಗ್ರೆಸ್ ಪಕ್ಷ ಕೂಡ ಪ್ರಕಟಿಸುವಂತಹ ನಿರೀಕ್ಷೆ ಇದೆ. ಈಗಾಗಲೇ ಎಲ್ಲಾ ರಾಜ್ಯಗಳಿಂದಲೂ ಕೂಡ ರಾಜ್ಯ ಚುನಾವಣಾ ಸಮಿತಿಗಳು ತಮ್ಮ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ಕಾಂಗ್ರೆಸ್ನ ಸೆಂಟ್ರಲ್ ಸ್ಕ್ರೀನಿಂಗ್ ಕಮಿಟಿಗೆ ಹೆಸರನ್ನ ರವಾನೆಯನ್ನ ಮಾಡಿವೆ. ಸೆಂಟ್ರಲ್ ಸ್ಕ್ರೀನಿಂಗ್ ಕಮಿಟಿನಲ್ಲೂ ಕೂಡ ಅಭ್ಯರ್ಥಿಗಳ ಬಗ್ಗೆ ಚರ್ಚೆಯನ್ನು ನಡೆಸಿ 3-4 ಹೆಸರುಗಳಿರ್ತಕ್ಕಂತಹ ಕ್ಷೇತ್ರಗಳಿಗೆ ಒಂದೇ ಹೆಸರನ್ನ ಅಂತಿಮಗೊಳಿಸಲಾಗ್ತಾ ಇದೆ. ಈ ಒಂದೇ ಹೆಸರನ್ನ ಅಂತಿಮಗೊಳಿಸಿ ಅದನ್ನ ಕಾಂಗ್ರೆಸ್ನ ಕೇಂದ್ರ ಚುನಾವಣಾ ಸಮಿತಿ ಸಭೆಗೆ ಕಳಿಸಲಾಗುತ್ತೆ. ಕೇಂದ್ರ ಚುನಾವಣಾ ಸಮಿತಿ ಸಭೆಯಲ್ಲಿ ಸ್ಕ್ರೀನಿಂಗ್ ಕಮಿಟಿ ಕಳಿಸಿದಂತಹ ಪಟ್ಟಿಗೆ ಒಪ್ಪಿಗೆಯನ್ನ ನೀಡಲಾಗುತ್ತೆ. ಹೀಗಾಗಿ ಈಗ ಸ್ಕ್ರೀನಿಂಗ್ ಕಮಿಟಿ ಆದಷ್ಟು ಬೇಗ 3 ಮತ್ತು 4 ಹೆಸರುಗಳಿರ್ತಂತಹ ಕ್ಷೇತ್ರಗಳಲ್ಲಿ ಓರ್ವ ಅಭ್ಯರ್ಥಿಯನ್ನ ಮಾತ್ರ ಅಂತಿಮಗೊಳಿಸಬೇಕಾಗಿದೆ. ಈಗ ಕರ್ನಾಟಕದಲ್ಲೂ ಕೂಡ ದಕ್ಷಿಣ ಕರ್ನಾಟಕ ಭಾಗದಲ್ಲೂ ಕೂಡ 14 ಕ್ಷೇತ್ರಗಳು ಕೂಡ ಒಂದೊಂದು ಕ್ಷೇತ್ರಕ್ಕೆ 3-4 ಮಂದಿ ಅಭ್ಯರ್ಥಿಗಳ ಹೆಸರನ್ನ ಕರ್ನಾಟಕ ರಾಜ್ಯ ಚುನಾವಣಾ ಸಮಿತಿ ಕೂಡ ಕೇಂದ್ರಕ್ಕೆ ಶಿಫಾರಸನ್ನ ಮಾಡಿದೆ. ಇದರಲ್ಲಿ ಈಗ ಎಲ್ಲವನ್ನೂ ಕೂಡ ಪರಿಶೀಲನೆ ಮಾಡಿ ಓರ್ವ ಅಭ್ಯರ್ಥಿಯನ್ನ ಹೆಸರನ್ನ ಕೇಂದ್ರ ಚುನಾವಣಾ ಸಮಿತಿಗೆ ಶಿಫಾರಸು ಮಾಡಬೇಕಾಗುತ್ತೆ. ಈಗ ಒಟ್ಟು ಸುಮಾರು 150ರಿಂದ 160 ಕ್ಷೇತ್ರಗಳ ಅಭ್ಯರ್ಥಿಗಳ ಹೆಸರನ್ನ ಅಂತಿಮಗೊಳಿಸಿ 14ನೇ ತಾರೀಕಿನ ನಂತರ ಕಾಂಗ್ರೆಸ್ ಬಿಡುಗಡೆಯನ್ನ ಮಾಡಲಿದೆ. ಸುಕನ್ಯಾ, ಧನ್ಯವಾದ ಚಂದ್ರಮೋಹನ್.